ಗೆಳೆಯನ ಹೆಂಡತಿ ಜೊತೆ ಲವ್ವಿ ಡವ್ವಿ, ತಲೆ ಮೇಲೆ ಕಲ್ಲು ಹಾಕಿದ ಕಿರಾತಕ. ಮಾವಿನ ತೋಟದಲ್ಲಿ ಕೊಲೆಯಾಗಿ ಬಿದ್ದಿರುವ ವ್ಯಕ್ತಿ, ಕಂಠಪೂರ್ತಿ ಕುಡಿಸಿ ಮತ್ತಿನಲ್ಲಿರುವಾಗ ಕಲ್ಲಿನಿಂದ ಮುಖಕ್ಕೆ ಜಜ್ಜಿ ಕೊಲೆಗೈದ ಸ್ನೇಹಿತ. ಕೊಲೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಜಿಲ್ಲಾ ವರಿಷ್ಠಾಧಿಕಾರಿಗಳು. ಪೊಲೀಸರ ಮುಂದೆ ಬಾಯಿ ಬಡಿದುಕೊಂಡು ಅಳ್ತಿರೋ ಕೊಲೆಯಾದ ವ್ಯಕ್ತಿಯ ಹೆಂಡತಿ. ಅಂದಹಾಗೆ ಈ ದೃಶ್ಯಗಳು ಕಂಡುಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕಾಕನೂರು ಗ್ರಾಮದಲ್ಲಿ. ಹೌದು, ಹೀಗೆ ಮುಖ ಪರಿಚಯಕ್ಕೆ ಸಿಗದ ಸ್ಥಿತಿಯಲ್ಲಿ ಕೊಲೆಯಾಗಿ ಮಾವಿನ ತೋಪಲ್ಲಿ ಬಿದ್ದಿರುವ ಈ ವ್ಯಕ್ತಿಯ ಹೆಸರು ಸೋಮಶೇಖರ್ ಅಂತ. 42 ವರ್ಷದ ಸೋಮಶೇಖರ್ ಕಿಳ್ಳಿಕ್ಯಾತರ್ ಮೂಲತಃ ಕಾಕನೂರು ಗ್ರಾಮದ ನಿವಾಸಿ. ಕಟ್ಟಡದ ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡಿಕೊಂಡಿದ್ದ. ಫೆಬ್ರವರಿ 1ನೇ ತಾರೀಕು ಮನೆಯಿಂದ ಕೆಲಸಕ್ಕೆ ಹೋಗಿದ್ದ ಸೋಮಶೇಖರ್ ಕುಳಗೇರಿ ಕ್ರಾಸ್ ಸಮೀಪದ ಮಾವಿನ ತೋಪಲ್ಲಿ ಹೆಣವಾಗಿ ಪ್ರತ್ಯಕ್ಷನಾಗಿದ್ದ. ಸುದ್ದಿ ತಿಳಿಯುತ್ತಿದ್ದಂತೆ ಬದಾಮಿ ಪೊಲೀಸರು ಹಾಗೂ ಬಾಗಲಕೋಟೆಯ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದರು. ಈ ವಿಚಾರವನ್ನ ಆತನ ಪತ್ನಿ ಮತ್ತು ಕುಟುಂಬಸ್ಥರಿಗೆ ಕೂಡ ತಿಳಿಸಲಾಗಿತ್ತು. ಸ್ಥಳಕ್ಕೆ ಬಂದ ಕುಟುಂಬಸ್ಥರು ಮೃತದೇಹವನ್ನ ನೋಡುತ್ತಿದ್ದಂತೆ ಪೊಲೀಸರ ಎದುರೇ ಬಾಯಿ ಬಡಿದುಕೊಂಡು ಕಣ್ಣೀರು ಹಾಕಿದರು. ನಂತರ ಈ ಬಗ್ಗೆ ಮಾತನಾಡಿರುವ ಮೃತ ಸೋಮಶೇಖರ್ ಪತ್ನಿ ನೇತ್ರಾವತಿ, ಆರೋಪಿ ಸಂಜಯ್ 1 ವರ್ಷದಿಂದ ತನ್ನ ಜೊತೆ ಮಾತನಾಡುವಂತೆ ಕಿರುಕುಳ ಕೊಡುತ್ತಿದ್ದ. ಮಾತನಾಡದಿದ್ದರೆ ನಿನ್ನ ಹಾಗೂ ನಿನ್ನ ಗಂಡನ ಕೊಲೆ ಮಾಡುವುದಾಗಿ ಹೆದರಿಸುತ್ತಿದ್ದ. ಆತನೇ ಕೆಲಸಕ್ಕೆ ಹೋಗೋಣ ಎಂದು ಕರೆದುಕೊಂಡು ಹೋಗಿ ಈ ರೀತಿ ಕರೆದುಕೊಂಡು ಮೋಸ ಮಾಡಿ ಕೊಲೆ ಮಾಡಿದ್ದಾನೆ ಎಂದು ಕಣ್ಣೀರು ಹಾಕಿದ್ದಾರೆ. ನನ್ನ ಜೊತೆ ಮಾತಾಡಂತ ನಾನು ಟಾರ್ಚರ್ ಕೊಡ್ತಿದ್ದಾರೆ. ನಾನು ಮಾತಾಡೋದಿಲ್ಲ ಅಂದ್ರೆ ನಿನ್ನ ಗಂಡಗೆ ನಿನಗೆ ಸಾಯ್ ಹೊಡಿತೇನೆ ಅಂತ ಹಿಂಗೆ ಟಾರ್ಚರ್ ಕೊಡ್ತಿದ್ದಾರೆ, ಹೆದರಿಕೆ ಆಗ್ತಿದ್ದಾರೆ. ಎಷ್ಟು ದಿವಸದಿಂದ ಪರಿಚಯ? 1 ವರ್ಷದಿಂದ ಪರಿಚಯ ನಿಮಗೆ. ಈ ನಮ್ಮ ಗಂಡ ಅವರಿಬ್ಬರು ದೋಸ್ತರಾಗಿದ್ದರೆ? ಹಾಂ, ದೋಸ್ತರಿದ್ರು. ಹಾಂ, ಏನಂತ ಹೇಳಿ ಕರ್ಕೊಂಡು ಹೋಗಿದ್ರು ತೋಟಕ್ಕೆ? ಕೆಲಸ ಕೆಲಸ ನೋಡಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಸಾಯ್ ಹೊಡ್ತಾನ್ರಿ, ಮೋಸ ಮಾಡೇನ್ರಿ, ಸೆರೆ ಕುಡಿಸಿ. ನಿಮ್ಮ ಹೆಸರು? ನೇತ್ರಾವತಿ. ಅದಲ್ಲದೆ ಮೃತನ ಅಕ್ಕ ಮಾತನಾಡಿದ್ದು, ಆರೋಪಿ ತನ್ನ ಮಗಳಿಗೆ ಕಿರುಕುಳ ಕೊಡುತ್ತಿದ್ದ, ಕೊಲೆ ಮಾಡೋದಾಗಿ ಹೆದರಿಸುತ್ತಿದ್ದ. ಇದೀಗ ಈ ಕೃತ್ಯವನ್ನ ಎಸಗಿದ್ದಾನೆ. ಆತನಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿದ್ದಾರೆ. ನನ್ನ ತಮ್ಮರೇ ಕೆಲಸ ನೋಡೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿ ಮೋಸ ಮಾಡ್ಯಾನ್ರಿ. ನನ್ನ ಮಗಳಿಗೆ ಆಗಾಗ ಟಾರ್ಚರ್ ಕೊಡ್ತಿದ್ನರಿ. ನಿನಗಾರ ನಿಕಾಲ್ ಮಾಡ್ತೀನಿ, ನಿನಗೆ ಗಂಡಗಾರ ನಿಕಾಲ್ ಮಾಡ್ತೀನಿ, ನೀ ಮಾತಾಡಲಿಲ್ಲ ಅಂದ್ರೆ ನೀ ಮಾತಾಡಿ ನನ್ನ ಜೋಡಿ ಅಂಥೇಳಿ ಅಂತಿದ್ದ. ನಾ ಹೇಳ್ದಂಗೆ ಕೇಳು ಅಂತಿದ್ದ ನನ್ನ ಮಗಳಿಗೆ. ನನಗೆ ನಮ್ಮ ತಮ್ಮಗೆ ನಿಕಾಲ ಮಾಡ್ಯಾನವ, ಮೋಸ ಮಾಡ್ಯಾನ. ಕರ್ಕೊಂಡು ಹೋಗಿ ಮೋಸ ಮಾಡ್ಯಾನ್ರಿ. ನಮ್ಮ ತಮ್ಮಗೆ ಸೆರೆ ಕುಡಿಸಿ ಅವಂಗೆ ಗಲ್ ಶಿಕ್ಷೆ ಆಗಬೇಕು. ನಮ್ಮ ತಮ್ಮ ಹೆಂಗೆ ಸತ್ತ ನೋಡ್ರಿ, ಅವಂಗೆ ಗಲ್ ಶಿಕ್ಷೆ ಆಗಬೇಕ್ರಿ. ಹೌದು, ಮಾವಿನ ಗಿಡದ ಕೆಳಗೆ ಭೀಕರವಾಗಿ ಕಲ್ಲಿನಿಂದ ಮುಖಕ್ಕೆ ಜಜ್ಜಿ ಸೋಮಶೇಖರ್ ಎಂಬಾತನನ್ನ ಕೊಲೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ಆತನ ಸ್ನೇಹಿತ ಸಂಜಯ್ ಎಂದು ತಿಳಿದು ಬಂದಿದೆ. ಆರೋಪಿ ಸಂಜಯ್ ಕಿಳ್ಳಿಕ್ಯಾತರ್ನನ್ನ ಬದಾಮಿ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆಯ ವೇಳೆ ಸ್ನೇಹಿತನಿಗೆ ಕಂಠಪೂರ್ತಿ ಮದ್ಯ ಕುಡಿಸಿ ಕಲ್ಲಿನಿಂದ ತಲೆಗೆ ಜಜ್ಜಿ ಭೀಕರವಾಗಿ ಹತ್ಯೆ ಮಾಡಿದ್ದನ್ನ ತಪ್ಪೊಪ್ಪಿಕೊಂಡಿದ್ದಾನೆ. ಇನ್ನು ಈ ಘಟನೆ ಕಾರಣ ಕೊಲೆಯಾದ ಸೋಮಶೇಖರ್ ಪತ್ನಿ ನೇತ್ರಾವತಿ ಜೊತೆ ಸಂಬಂಧ ಹೊಂದಿದ್ದ ಎಂದು ಪೊಲೀಸ್ ಮಾಹಿತಿಯಿಂದ ಗೊತ್ತಾಗಿದೆ. ಈ ಬಗ್ಗೆ ಕೊಲೆಯಾದ ಸೋಮಶೇಖರ್ಗೆ ಇಬ್ಬರ ಸಂಬಂಧ ಗೊತ್ತಾಗಿ ಇಬ್ಬರಿಗೂ ವಾರ್ನಿಂಗ್ ಸಹ ನೀಡಿದನಂತೆ. ಮುಂದುವರೆದು ಇಬ್ಬರನ್ನು ಕೊಲೆ ಮಾಡೋದಾಗಿ ವಾರ್ನ್ ಮಾಡಿದ್ದನಂತೆ. ಹೀಗಾಗಿ ಪ್ಲಾನ್ ಮಾಡಿಕೊಂಡ ಸಂಜಯ್ ಫೆಬ್ರವರಿ 1ನೇ ತಾರೀಕು ಕೆಲಸಕ್ಕೆ ಹೋಗೋಣ ಎಂದು ಸೋಮಶೇಖರ್ನನ್ನ ಕರೆದುಕೊಂಡು ಬಸ್ ಮೂಲಕ ಬಂದಿದ್ದಾರೆ. ಕೆಲಸಕ್ಕೆ ಹೋಗದೆ ಸೋಮಶೇಖರ್ಗೆ ಕಂಠಪೂರ್ತಿ ಕುಡಿಸಿದ್ದಾನೆ ಕಿರಾತಕ ಸಂಜಯ್. ನಂತರ ಕುಳಗೇರಿ ಕ್ರಾಸ್ ಸಮೀಪದ ಮಾವಿನ ತೋಪಿಗೆ ಕರೆದುಕೊಂಡು ಹೋಗಿ ತಲೆ ಹಾಗೂ ಮುಖದ ಮೇಲೆ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ್ದಾನೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಬದಾಮಿ ಪೊಲೀಸ್ ಠಾಣೆಯಲ್ಲಿ ಪತ್ನಿಯಿಂದ ದೂರು ಸಲ್ಲಿಕೆಯಾಗಿದೆ. ಕೊಲೆ ಆರೋಪಿ ಸಂಜಯ್ನನ್ನ ವಶಕ್ಕೆ ಪಡೆದಿರುವ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಅಲ್ಲದೆ ಈ ಘಟನೆಯಲ್ಲಿ ಸಂಜಯ್ ಜೊತೆಗೆ ನೇತ್ರಾವತಿ ಪಾತ್ರ ಏನಾದರೂ ಇದೆಯಾ, ಕೊಲೆ ಹಿಂದೆ ಇಬ್ಬರು ಪ್ಲಾನ್ ಮಾಡಿದ್ದರಾ ಎಂಬುದರ ಕುರಿತು ತನಿಖೆಯನ್ನ ಮುಂದುವರೆಸಿದ್ದರ ಬಗ್ಗೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಮಾಹಿತಿಯನ್ನ ನೀಡಿದ್ದಾರೆ.
ನಮ್ಮ ಬಾದಾಮಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಖಾನಾಪುರ SK 1 ಗ್ರಾಮದಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಹಿಂದ್ಗಡೆ ನಮಗೆ ಒಬ್ರು ಮೇಲ್ ಪರ್ಸನ್ದು ಬಾಡಿ ಸಿಕ್ಕಿದೆ. ಇದರಲ್ಲಿ ಡಿಸೀಸ್ ಹೆಸರು ಸೋಮಶೇಖರ್ ಸನ್ ಆಫ್ ಹನುಮಂತ ಕಿಲಿಟ್ಕರ್, ಸುಮಾರು 42-43 ವರ್ಷ. ಇವರು ಕಾಕನೂರ್, ಅದೇ ಲಿಮಿಟ್, ಬಾದಾಮಿ ಲಿಮಿಟ್ ಅಲ್ಲಿ ಕಾಕನೂರ್ ಗ್ರಾಮದ ವಾಸ, ಇವ್ರದ್ದು ವಾಸ ಅಲ್ಲಿದೆ. ಈ ಬಾಡಿ ನೋಡುವಾಗ ನಮ್ಗೆ ಇಮಿಡಿಯೇಟ್ಲಿ ಗೊತ್ತಾಯ್ತು ಇದು ಮರ್ಡರ್ ಕೇಸ್ ಇದೆ. ಅವ್ರದ್ದು ಹೆಡ್ ಅಂದ್ರೆ ಮೇಲೆ ತಲೆ ಭಾಗಕ್ಕೆ ಯಾರು ಕಲ್ಲಿಂದ 2-3 ಸರಿ ಸ್ಟ್ರೈಕ್ ಮಾಡಿ ಹೆಡ್ ಇಂಜರಿ ಮಾಡಿ ಅವ್ರದ್ದು ಮರ್ಡರ್ ಮಾಡಿಸಿದ್ದಾರೆ. ಇಮಿಡಿಯೇಟ್ಲಿ ಗೊತ್ತಾದ ನಂತರ ನಾನು, ನಮ್ಮ DSP, ನಮ್ಮ CPI ಎಲ್ಲರೂ ಸ್ಪಾಟ್ಗೆ ಭೇಟಿ ನೀಡಿದೀವಿ. ಇದರ ವಿಚಾರವಾಗಿ ನಾವು ಈಗಾಗಲೇ ಬಾದಾಮಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ 24/2026 ಅಲ್ಲಿ ಮರ್ಡರ್ ಸೆಕ್ಷನ್ ಅಲ್ಲಿ 103/1 BNS ಅಲ್ಲಿ FIR ದಾಖಲು ಮಾಡಿದ್ದೀವಿ. ಇದರಲ್ಲಿ ಅವ್ರ ಫ್ಯಾಮಿಲಿಗೆ ಇಂಟರಾಕ್ಟ್ ಮಾಡುವಾಗ ಅವ್ರ ಫ್ಯಾಮಿಲಿಗೆ ಒಬ್ಬನು ವ್ಯಕ್ತಿ ಸಂಜು, ಅದೇ ಊರ ಮೇಲೆ ಡೌಟ್ ಇತ್ತು. ಅವನಿಗೆ ನಾವು ನಿನ್ನೆ ಸಿಕ್ಯೂರ್ ಮಾಡಿದ್ದೀವಿ. ಅವನಿಗೆ ಈಗ ಇಂಟ್ರೋಗೇಷನ್ ಮಾಡ್ತಾ ಇದ್ದೀವಿ, ನಿನ್ನೆ ಕೂಡ ಮಾಡಿದ್ದೀವಿ, ಇವತ್ತು ಕೂಡ ಮಾಡ್ತಾ ಇದ್ದೀವಿ. ಅವರು ಇನ್ ಪ್ರಿನ್ಸಿಪಲ್ ಒಪ್ಕೊಂಡಿದ್ದಾನೆ. ಅದಕ್ಕೆ ಮೇನ್ ರೀಸನ್ ಮೋಟಿವ್ ಅಂತ ಹೇಳೋದು ಇದ್ರೆ, ಇವ್ ಸಂಜು ಮತ್ತೆ ಡಿಸೀಸ್ ವೈಫ್ದು ಕೆಲವು ವರ್ಷದಿಂದ ಇಲ್ಲಿಗಲ್ ಅಫೇರ್ ಇತ್ತು. ಈ ಅಫೇರ್ ಗೊತ್ತಾದ ನಂತರ ಡಿಸೀಸ್ ಅಂದ್ರೆ ಇವರು ಗಂಡ ಅವ್ರ ವೈಫ್ಗೆ ಮತ್ತೆ ಇವ್ ಸಂಜುಗೆ ಇಬ್ರಿಗೆ ವಾರ್ನ್ ಮಾಡಿದ್ದಾನೆ, ನೀವು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ರೆ ನಿಮ್ಗೆ ನಾನು ಮರ್ಡರ್ ಮಾಡ್ತೀನಿ ಅಥವಾ ಈ ತರ ಧಮಕಿ ಹಾಕಿದ್ದಾನೆ. ಆ ಉದ್ದೇಶದಿಂದ ಸ್ವಲ್ಪ ಭಯ ಪಡ್ಕೊಂಡು ಇವರು ಸಂಜು ನಿನ್ನೆ ನಮ್ಗೆ ಬಾಡಿ ಸಿಕ್ಕಿದೆ. 1 day ಬಿಫೋರ್ ಬೆಳಿಗ್ಗೆ 10 ಗಂಟೆಗೆ ಊರಿಂದ ಇವರಿಗೆ ಈ ತೋಟ ಕಡೆ ಕರ್ಕೊಂಡ್ ಬಂದಿದ್ರು. ಬರುವಾಗ ಇವರು ಮಧ್ಯದಲ್ಲಿ 2 ಎಣ್ಣೆ ಪ್ಯಾಕೆಟ್ ಕೂಡ ಪರ್ಚೇಸ್ ಮಾಡಿ ಈ ಕಡೆ ಬಂದಿದ್ರು. ಮತ್ತೆ ಸ್ವಲ್ಪ ದಿನಕ್ಕೆ ಎಗ್ ರೈಸ್ ಅಂತ ಈ ತರ ಹೇಳ್ತಾ ಇದ್ದಾರೆ. ಆ ತೋಟದಲ್ಲಿ ಕುತ್ಕೊಂಡು ಇವರು ಕುಡಿತಾ ಇದ್ರು ಮತ್ತೆ ತಿಂತಾ ಇದ್ರು. ಇವರು ಇಂಟೆನ್ಷನ್ಲಿ ಏನು ಕೊಡ್ದಿಲ್ಲ ಸಂಜು, ಅವನಿಗೆ ಜಾಸ್ತಿ ಕೊಡ್ಸಿದ್ರು. ಕುಡಿದಾದ ನಂತರ ಸ್ವಲ್ಪ ಪ್ರಜ್ಞಾ ತಪ್ಪನೆ ಆದ ನಂತರ ಅವ್ರು ಮಲಗಿದ್ರು. ಆ ಮಲಗೋ ಪೊಸಿಷನ್ ಅಲ್ಲಿ ಪಕ್ಕ ಒಂದು ಕಲ್ಲು ತಗೊಂಡು ಅವ್ರ ಹೆಡ್ ಕ್ರಾಶ್ ಮಾಡಿ ಅವ್ರದ್ದು ಮರ್ಡರ್ ಮಾಡಿಸಿದಾನೆ. ಮರ್ಡರ್ ಆದ ನಂತರ ಅವರು ಬೇರೆ ಕಡೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ನಮ್ಮ ಪೊಲೀಸ್ ಅವರು ಇಮಿಡಿಯೇಟ್ಲಿ ಅವ್ರದ್ದು ಪತ್ತೆ ಹಚ್ಚಿ ಅವರಿಗೆ ಸಿಕ್ಯೂರ್ ಮಾಡಿದ್ದಾರೆ. ಈಗಾಗಲೇ ಅವರು ಇಂಟ್ರೋಗೇಷನ್ ಮಾಡ್ತಾ ಇದ್ದಾರೆ. ಅವನು ಹೇಳ್ತಾ ಇದ್ದಾರೆ, ಅವನು ವೈಫ್ ಇಂಟರಾಕ್ಟ್ ಮಾಡುವಾಗ ನಮ್ ಗಂಡ ಕೂಲಿ ಕೆಲಸ ಮಾಡ್ತಿದ್ದಾರೆ, ಯಾವ್ದು ಒಂದು ಫಿಕ್ಸ್ ಪ್ಲೇಸ್ ಅಲ್ಲಿ ಮಾಡಲ್ಲ, ಬೆಳಿಗ್ಗೆ ಹೋಗಿ ಎಲ್ಲಿ ಕೆಲಸ ಸಿಗತ್ತೆ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಮತ್ತೆ ಆ ವೈಫ್ ಕಡೆಯಿಂದ ನಮ್ಗೆ ಏನು ಕಂಪ್ಲೇಂಟ್ ಬರ್ಲಿಲ್ಲ. ನಾವು ಫಸ್ಟ್ ಬಾಡಿ ಡಿಟೆಕ್ಟ್ ಆದ ನಂತರ ಅವ್ರ ಬಾಡಿ ಯಾರ್ದು ಇದೆ ಅಂದ್ರೆ ಮೃತ ವ್ಯಕ್ತಿದು ಪತ್ತೆ ಹಚ್ಚಿ ನಾವು ಪೊಲೀಸ್ ಕಡೆಯಿಂದ ಅವ್ರ ವೈಫ್ಗೆ ಫೋನ್ ಮಾಡಿಸಿ ನಾವು ಇನ್ಫಾರ್ಮ್ ಮಾಡಿದ್ದೀವಿ, ಇಂಥ ಬಾಡಿ ಸಿಕ್ಕಿದೆ, ತಮ್ದು ಪರಿಚಯ ಏನಾದ್ರು ಇದೆ ತಾವು ಬಂದು ಐಡೆಂಟಿಫೈ ಮಾಡಿ ಅಂತ. ಫ್ಯಾಮಿಲಿ ಕಡೆಯಿಂದ ನಮ್ಗೆ ಮುಂಚೆ ಏನು ಮಿಸ್ಸಿಂಗ್ ಕಂಪ್ಲೇಂಟ್ ಬರ್ಲಿಲ್ಲ. ಇಬ್ರು ಒಟ್ಟಿಗೆ ಊರಿನ ಹೊರಗಡೆ ಬಂದಿದ್ರು. ಸೊ ನಾವು ಮರ್ಡರ್ ಕೇಸ್ ಅಲ್ಲಿ ನಾವು ಲಾಸ್ಟ್ ಎನ್ಕ್ವೈರಿ ಅಂತ ಹೇಳ್ತಾ ಇದೀವಿ. ಲಾಸ್ಟ್ ಯಾರು ನೋಡಿದ್ದಾನೆ ಅವನಿಗೆ ಇಬ್ರು ಅವ್ರ ಬ್ರದರ್, ಕೊಲೆ ಆದ ವ್ಯಕ್ತಿದು ಬ್ರದರ್ ಅಶೋಕ್ ಐಡೆಂಟಿಫೈ ಮಾಡಿದ್ದಾನೆ. ಇವರಿಬ್ರು ಒಟ್ಟಿಗೆ ಒಂದೇ ಊರವರು ಇದ್ರು. ಇಬ್ರು ಒಟ್ಟಿಗೆ ಊರಿಂದ 10 ಗಂಟೆಗೆ ಹೋಗಿದ್ದಾರೆ ಅಂತ ಒಂದ್ ಬಸ್ ಮುಖಾಂತರ ಹೋಗಿದ್ದಾರೆ. ಅದನ್ನು ಕೂಡ ನಾವು ವೆರಿಫೈ ಮಾಡಿದ್ದೀವಿ. ಪ್ಲಸ್ ಲೋಕಲ್ ಮಾಹಿತಿ ಕಲೆಕ್ಟ್ ಮಾಡಿ ಅವ್ರು ಯಾವ ಕಡೆ ಹೋಗ್ತಾ ಇದ್ದಾರೆ. ನಮ್ಗೆ ಇನಿಷಿಯಲಿ ಡೌಟ್ ಬಂತು, ಕೆಲವು ಅಲ್ಲಿ ಅಕ್ಕಪಕ್ಕ ಊರವರಿಗೆ ಇನ್ಕ್ವೈರಿ ಮಾಡುವಾಗ ಇವನೇ ಆಗಿರ್ಬಹುದು ಅಂತ ಡೌಟ್ ಬಂತು. ಮತ್ತೆ ಇಮಿಡಿಯೇಟ್ಲಿ ನಾವು ನಮ್ಮ PSI ಮುಖಾಂತರ ಸ್ಪೆಷಲ್ ಟೀಮ್ ಫಾರ್ಮ್ ಮಾಡಿ ಅವ್ರದ್ದು ಎಲ್ಲಿ ಲೊಕೇಶನ್ ಬರ್ತಾ ಇತ್ತು ಅಲ್ಲಿಗೆ ಹೋಗಿ ಅವರಿಗೆ ನಾವು ಸಿಕ್ಯೂರ್ ಮಾಡಿದ್ವಿ. 5-6 ವರ್ಷದಿಂದ ಹೇಳ್ತಾ ಇದ್ದಾರೆ, ಬಟ್ ಇನ್ನೂ ಕನ್ಫರ್ಮ್ ಆಗ್ಬೇಕು. ಅಗೇನ್ ಸದ್ಯಕ್ಕೆ ಈ ತರ ಕಂಡು ಬರ್ತಾ ಇಲ್ಲ, ಬಟ್ ಆ ದಿನ ಪ್ಲಾನಿಂಗ್ ಎಲಿಮೆಂಟ್ ಕಂಡು ಬರ್ತಾ ಇದೆ. ಇಂಟೆನ್ಷನಲಿ ಇವನಿಗೆ ಈ ಕಡೆ ಕರ್ಕೊಂಡ್ ಬಂದಿದ್ರು, ಎಣ್ಣೆ ಕೊಡ್ಸಿದ್ರು, ಮತ್ತೆ ಸ್ವಲ್ಪ ಇದು ಆದ ನಂತರ ಈ ತರ ಮರ್ಡರ್ ಮಾಡಿದ್ದಾನೆ. ಅಂದ್ರೆ ಫೈಟ್ ಆಗಿ ಈ ತರ ಮರ್ಡರ್ ಆಗಿದೆ ಇಮಿಡಿಯೇಟ್ಲಿ ಆನ್ ದ ಸ್ಪಾಟ್ ಆ ತರ ಕಂಡು ಬರ್ತಾ ಇಲ್ಲ. ಬಿಕಾಸ್ ಮರ್ಡರ್ ಆಗುವಾಗ ಇವನು ಆಲ್ಮೋಸ್ಟ್ ಅನ್ಕಾನ್ಶಿಯಸ್ ಕಂಡೀಷನ್ ಅಲ್ಲಿ ಇದ್ದ ಯಾವಾಗ ಫಸ್ಟ್ ಸೆಟ್ ಆಯ್ತು. ಸೊ ಸ್ವಲ್ಪ ಪ್ಲಾನಿಂಗ್ ಎಲಿಮೆಂಟ್ ಇದೆ, ಬಟ್ ಇದಕ್ಕೆ ಹಿಂದೆ ಏನಾದ್ರು ಪ್ಲಾನಿಂಗ್ ಆಗಿದೆ ಅಥವಾ ಇಲ್ಲ ಅದು ಇನ್ನೂ ವೆರಿಫೈ ಮಾಡ್ಬೇಕು. ಇನ್ಕ್ವೈರಿಯಲ್ಲಿ ನಾವು ವೆರಿಫೈ ಮಾಡ್ತೀವಿ. ಈ ಒಂದು ಪಾತ್ರ ಕನ್ಫರ್ಮ್ ಆಗಿದೆ, ಬೇರೆ ಯಾರ್ದು ಏನಾದ್ರು ಪಾತ್ರ ಇದೆ ಅಥವಾ ಏನಾದ್ರು ಹೆಲ್ಪ್ ಮಾಡಿದ್ದಾರೆ ಅಥವಾ ಇವನು ಯಾರ ಜೊತೆ ಇದರ ಮುಂಚೆ ಮರ್ಡರ್ ಪ್ಲಾನ್ ಡಿಸ್ಕಸ್ ಮಾಡಿದ್ದಾರೆ ಅಥವಾ ಇಲ್ವಾ ಅದು ನಾವು ಇನ್ನು ವೆರಿಫೈ ಮಾಡ್ತಾ ಇದ್ದೇವೆ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ
ಗ್ಯಾರಂಟಿ ಪರಿಹಾರ, ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.